ಪ್ರಾರಂಭ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೀವಿ, ಪವಿತ್ರಾತ್ಮ ದೇವರು ಈ ದಿನ ಇಲ್ಲಿ ಬಂದಂಥ ಈ ಒಂದು ಸಮ್ಮಳನಕ್ಕೆ ಬಂದಂಥವ್ರನ್ನ ಪ್ರತಿಯೊಬ್ಬರೂ ನಾನು ಮುಟ್ಟುತ್ತೇನೆ ಎಂಬುದಾಗಿ ದೇವರು ಹೇಳಿದಾನ್ರಿ. ಹಲ್ಲೆಲೂಯಾ. ನೋಡ್ರಿ, ಒಬ್ಬನಿಗಾಗಿ ಮಾತ್ರ ದೇವರು ಬಂದಿದ್ದಾರೆ. ಒಬ್ಬನ ಕಷ್ಟವನ್ನು ನೋಡಿದಂಥ ದೇವರು ಮನಮರಗಿ ಏನು ಮಾಡಿದಾನ್ರಿ? ಅವನನ್ನು ಸ್ವಸ್ಥತೆ ಮಾಡಿದಾನ. ನನಗಾಗಿ ಯೇಸು ಇಲ್ಲಿದ್ದಾನೆ, ನನಗಾಗಿ ಯೇಸು ಇಲ್ಲಿದ್ದಾನೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಯೇಸುವಿಗೆ ಅಮೂಲ್ಯವಾದವರು. ನೋಡ್ರಿ, ಅಮ್ಮಂದಿರೇ ಇಲ್ಲಿ ಕೂತಿದ್ದಾರೆ, ತಾಯಂದಿರು ಕೂತಿದ್ದಾರೆ. ತನ್ನ ಮಗು ಒಂದು ರೋಡಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಇಲ್ಲ ಆಟ ಆಡುವಾಗ ತನ್ನ ಮಗ ಸ್ವಲ್ಪ ಜಾರಿ ಬಿದ್ದಂದ್ರೆ ಯಾವ ರೀತಿ ಕಳ್ಳು ಚೂರಾಗ್ತದೆ ರೀ? ಓ ನನ್ನ ಮಗ ಬಿದ್ದ ಅಂತ ಎಷ್ಟು ನೀವು ಶಾಕ್ ಆಗಿರ್ತೀರಿ. ಆ ರೀತಿ ನಮ್ಮ ದೇವರು ನಮ್ಮನ್ನು ಮುಟ್ಟಿದಾನ್ರಿ. ತಾಯಿಗಿಂತ ಹೆಚ್ಚಾಗಿ ಸಂತೈಸುವ ನನ್ನ ದೇವರು. ಹಲ್ಲೆಲೂಯಾ. ತಾಯಿಯಂದಿರಕ್ಕಿಂತ ಹೆಚ್ಚಾಗಿ ನನ್ನನ್ನು ಸಂತೈಸುವ ನನ್ನ ದೇವರು. ನನ್ನ ಮಗು ಬರೀ ಬೀಳ್ತಾನೆ ಅಂದಾಗ ಅಷ್ಟು ಜಾಗೃತಿಯಿಂದ ತಾಯಂದಿರು ನೋಡ್ತಾರಂದ್ರೆ, ಮಗನೇ ಮಗಳೇ ಎಂಬುದಾಗಿ ಕರೆದಂಥ ನನ್ನ ದೇವರು ಯಾವ ರೀತಿ ನಮ್ಮನ್ನು ಕಾಯ್ತಾ ನೋಡ್ರಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಯೇಸು ಸ್ವಾಮಿ ಬೆಟ್ಟ ಕಡೆಗೆ ಹೋದಾಗ ಹಸಿವೆಯಿಂದ ಕೂತ ಮಕ್ಕಳಿಗೆ ತೃಪ್ತಿಯಾಗುವ ರೀತಿ ರೀ, ಎಲ್ಲರೂ ತೃಪ್ತಿಯಾಗುವ ರೀತಿ ದೇವರು ಊಟವನ್ನು ಕೊಟ್ಟಿದ್ದಾನೆ ರೀ. ಸೊ ಅದಕ್ಕೆ ಅದೇ ರೀತಿಯಲ್ಲಿ ಈ ಒಂದು ಮೊದಲನೆಯ ರೊಟ್ಟಿಯನ್ನು ಫಾಸ್ಟರ್ ಡೇವಿಡ್ ಅವರ ಮೂಲಕವಾಗಿ ನಮ್ಗೆ ದೇವರು ತಲುಪಿಸಿದಾನೆ ರೀ. ಹಲ್ಲೆಲೂಯಾ. ಎರಡನೇ ರೊಟ್ಟಿಯನ್ನು ನಮ್ಮ ಮೊದಲಲ್ಲಿ ಫಾಸ್ಟರ್ ಥಾಮಸ್ ಅವರು ಬಂದು ಈ ಎರಡನೇ ರೊಟ್ಟಿಯನ್ನು ನಿಮಗೆ ಕೊಳ್ಳಿದ್ದಾರೆ. ಆದರೆ ನೀವು ಇಚ್ಛಿಸಿದರೆ ಮಾತ್ರ, ನೀವು ಬಯಸಿದರೆ ಮಾತ್ರ. ಇಲ್ಲ ನಾವು ನಮಗಾಗಿ ಚಿಕನ್ ಬಿರಿಯಾನಿ ರೆಡಿ ಇದೆ, ತಿಂದು ಬಂದು ಆಮೇಲೆ ನಾವು ದೇವರ ವಾಕ್ಯ ಮತ್ತೆ ತಿಂತೀವ್ರಿ ಅಂದರೆ ನಿಮ್ಮ್ಯಾಗ ಬಿಟ್ಟುಕಿಟ್ಟೋದು. ಅದಕ್ಕಾಗಿ ಒಂದು ಬಿರಿಯಾನಿ ತಿನ್ನೋಕ್ಕೂ ಟೈಮ್ ಐತಿ, ದೇವ್ರ ವಾಕ್ಯ ತಿನ್ನೋಕ್ಕೂ ಟೈಮ್ ಐತಿ. ಅದು ಸ್ವಚ್ಛ ಮನಸ್ಸಿನಿಂದ ನಾವು ಏನು ರೀ ಯಾವ್ದು ಕಡೆ ನಾವು ಬ್ಯಾಲೆನ್ಸಿಂಗ್ ಮಾಡಿ ಹೇಳ್ತೀವೋ ನಿಮ್ಮ್ಯಾಗ ಬಿಟ್ಕೊಟ್ಟೋದು. ಯಾಕಂದರೆ ಪಾಸ್ಟರ್ ಅವ್ರು ಹೇಳಿದಾರೆ, ನಾನು ಸ್ವಂತ ನಾನೇ ಬಂದು ವಾಕ್ಯ ಹೇಳೋದಿಲ್ಲ, ಅವರಿಗೆ ದಾಹ ಇತ್ತಂದ್ರೆ ನಾವು ಕೊಡೋಣ್ರಿ ಅಂಥೇಳಿ. ಹಲ್ಲೆಲೂಯಾ. ಹೆಂಗೆ ಮಾಡೋಣ್ರಿ? ಬಿರಿಯಾನಿ ತಿಂದು ಬಂದು ವಾಕ್ಯ ಮತ್ತೆ ಕೇಳೋಣ, ಎರಡನೇ ರೊಟ್ಟಿ ಪಡೆದುಕೊಳ್ಳೋಣ, ಇಲ್ಲ ಈಗ ವಾಕ್ಯ ಮತ್ತೆ ಕೇಳೋಣ್ರಿ. ನೀವೇ ಹೇಳ್ಬೇಕೀಗ ಕರ್ನ ರೀ. ಹಲ್ಲೆಲೂಯಾ. ಹಿಂದಿದ್ದವ್ರು ಏನು ಹೇಳುವಲ್ರಿ ಅಮ್ಮರ ಹಸುವಾಗೈತ್ರಿ. ಓಕೆ. ಸೊ ನಮ್ಮ ದೇವರು ಏನು ರೀ? ಮನಸ್ಸನ್ನು ನೋಡುವಂಥ ದೇವರು, ನಮ್ಮ ಹೃದಯವನ್ನು ನೋಡುವಂಥ ದೇವರು. ಅವನು ಒಬ್ಬನೇ ಆ ಒಂದು ಗವಿಯಲ್ಲಿ ಇರಬೇಕಾದ್ರೆ ಎಷ್ಟೋ ರೋಗದಿಂದ ಎಷ್ಟೋ ಸೈತಾನ ಪೀಡಿತನಾಗಿ ಅಲ್ಲಿ ಕೂತಿರ್ಬೇಕಾದ್ರೆ ಅನ್ಎಕ್ಸೆಪ್ಟೆಡ್ ಆಗಿ ಯೇಸು ಸ್ವಾಮಿಯಲ್ಲಿ ಹೋಗಿದ್ದಾರೆ ರೀ. ಸೊ ನಾವು ಆ ರೀತಿಯಲ್ಲೇ ನಾವು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದೀವಿ, ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀವಿ, ಯಾವುದೋ ಒಂದು ಪಟ್ಟಣದಲ್ಲಿ ಹುಟ್ಟಿದ್ದೀವಿ. ನಿಮಗೆ ಯಾಕೆ ದೇವರು ಮುಟ್ಟಿದ್ದಾನೆ ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಯಾಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಯಾಕಂದರೆ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ವಿ, ಯಾಕೆ ಕೊರೋನಾ ಎಂಬುದಾಗಿ ಫಾಸ್ಟರ್ ಡೇವಿಡ್ ಅವರು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ದಿನ ನಾನೊಂದು ಸುದ್ದಿ ಕೇಳಿದ್ದೀನಿ ರೀ. ಸುಮ್ಮನೆ ನಿನ್ನ ರಾತ್ರಿ ಮಾತಾಡಿದಂಥ ಹುಡುಗ ಎಣ್ಣೆ ತೊಗೊಂಡು ಸೂಸೈಡ್ ಆಗಿದ್ದಾನೆ. ನಾನು ಮೊನ್ನೆ ಅವನ ಜೊತೆ ಮಾತಾಡಿದ್ದೀನಿ ರೀ, ಬೈಕ್ ಮ್ಯಾಗ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾನೆ. ನೋಡ್ರಿ, ಹಿರಿಯರ ಹೇಳುವಂಥ ಶಾಸ್ತ್ರಗಳೇನವ, ನಮ್ಮ ಜೀವನ ನೀರಿನ ಮೇಲೆ ಗುಳ್ಳಿ ಇದ್ದಂಗಂತ. ಯಾವಾಗ ಏನಾಗ್ತೀವಿ ಗೊತ್ತಿಲ್ಲ. ಸೊ ಅದಕ್ಕಾಗಿ ದೇವರು ಈ ದಿನ ನಿಮಗೆ ಆರಿಸಿಕೊಂಡಿರುವುದು, ನಾನು ಇನ್ನೊಬ್ಬರಿಗೆ ಆ ಬೆಳಕನ್ನು ನಾನು ತೋರಿಸ್ಬೇಕೆಂಬುದಾಗಿ. ಹಲ್ಲೆಲೂಯಾ. ನಾನು ಕತ್ತಲಲ್ಲಿದ್ದಾಗ ದೇವರು ನನ್ನನ್ನು ಬೆಳಕು ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾನು ಎಲ್ಲರನ್ನ, ನನ್ನ ಅಕ್ಕಪಕ್ಕದಲ್ಲಿರೋರನ್ನ ನಾನು ಆ ಬೆಳಕನ್ನು ತೋರಿಸ್ಬೇಕು. ನನ್ನ ಹಾಗೆ ಮೊದಲಿದ್ದ ಹಾಗೆ ನಾನು ಕತ್ತಲಲ್ಲಿ ಯಾವ ರೀತಿ ಇದ್ನಲ್ಲ ಆ ರೀತಿ ಅವರು ಜೀವನ ಮಾಡಬಾರ್ದು. ಯಾರ ಬಾಜು ಮನೆಯವ್ರ ಸತ್ರ ಸಂತೋಷ ಪಡ್ತೀರಿ? ನಾವು ದೇವರ ಬಳಿಗೆ, ದೇವರು ಹೇಳ್ತದೆ ರೀ, ದೇವರ ವಚನ ಹೇಳ್ತದೆ, ಯೋಹಾನ 6ನೇ ಅಧ್ಯಾಯ 35ನೇ ವಚನ ಹೇಳ್ತದೆ ರೀ, ಯೋಹಾನ 6ನೇ ಅಧ್ಯಾಯ 35ನೇ ವಚನ ಹೇಳ್ತದೆ, ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಯಲ್ಲಿ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ.
ಹಲ್ಲೆಲೂಯಾ. ನಾವೆಲ್ಲರೂ ಏನು ಒಂದು ಭರವಸೆಯಿಂದ, ಏನು ಒಂದು ನಂಬಿಕೆಯಿಂದ, ಏನು ನಮ್ಮಲ್ಲಿ ಒಂದು ಏನೆಲ್ಲ ತೊಂದರೆಗಳಿದಾವೋ ಅದು ನನಗೆ ಫಸ್ಟ್ರಿಗೆ, ಇನ್ನೊಬ್ರಿಗೆ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತ್ರಿ? ದೇವ್ರಿಗೆ ಗೊತ್ತು. ಅದಕ್ಕಾಗಿ ಈ ದಿನ ನಮ್ಮ ದೇವರು ಯಾರಿಗೂ ಇಲ್ಲಿ ಹಸುವೆಯಿಂದ ಹೋಗಬಾರ್ದೆಂಬುದಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಕೊಡಲಿದ್ದಾನೆ. ಅದಕ್ಕಾಗಿ ನಂಬುವುದಾದರೆ ನೀವು ಕರಗಳನ್ನು ತಟ್ಟಿ ದೇವರನ್ನು ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಓಕೆ, ಈಗ ಎರಡನೇ ರೊಟ್ಟಿಯನ್ನು ನಾವು ಪಡೆದುಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಬ್ರದರ್ ಥಾಮಸ್ ಅವರು ಆ ಒಂದು ಎರಡನೇ ರೊಟ್ಟಿಯನ್ನು ದೇವರ ವಾಕ್ಯದ ಮೂಲಕ ಹಂಚಿಕೊಂಡು ನಿಮಗೆ ಮತ್ತೆ ವಾಕ್ಯದಲ್ಲಿ ನಡೆಸಿ. ಈಗ ನಾವು ಕೇಳಿದ್ದು ದೇವರ ಸ್ವರ ಮಾತ್ರ. ಏನು ಕೇಳಿವ್ರಿ? ದೇವರ ಸ್ವರ ಕೇಳಿವಿ. ಇವರು ಎರಡನೇ ರೊಟ್ಟಿ ಕೊಟ್ಟ ನಂತರ ನಾವು ದೇವರ ಶಕ್ತಿಯನ್ನು ನೋಡೋಣ. ಹಲ್ಲೆಲೂಯಾ. ದೇವರ ಸ್ವರ ಕೇಳಿವಿ, ದೇವರ ಶಕ್ತಿಯನ್ನು ಇನ್ನು ಮುಂದೆ ನಾವು ನೋಡೋಣ. ಅದಕ್ಕಾಗಿ ಈ ಒಂದು ವೇದಿಕೆಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮ ಫಾಸ್ಟರ್ ಥಾಮಸ್ ಅವರನ್ನು ಈ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ. Hallelujah. 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 How many are very, very happy now? Hallelujah. I asked you, how many people are very happy now? ಎಷ್ಟು ಜನ ನೀವು ನಿಜವಾಗಿಯೂ ಸಂತೋಷದಿಂದಿದ್ದೀರಾ? Amen. Amen. Now you are not supposed to sleep, right? ಈಗ ನೀವು ಯಾರು ನಿದ್ದೆ ಮಾಡಬಾರದು. Amen. Amen. Okay, you all need to hear the word of God. ನೀವೆಲ್ಲರೂ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೇಳಬೇಕು. I really thank everyone, the one who led morning, and I heartfully thank to brother Rajanna. ಬೆಳಗಿನ ಜಾವದಲ್ಲಿ ಯಾರೆಲ್ಲ ಕೂಟವನ್ನು ನಡೆಸಿಕೊಟ್ಟಿದ್ದಾರೋ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ, ಮತ್ತು ಈಗ ರಾಜು ಅಣ್ಣವರನ್ನು ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. Amen. Amen. Now everything is ready. ಈಗ ಎಲ್ಲವೂ ಸಿದ್ಧವಾಗಿದೆ. Now your stomach is full. ಈಗ ನಿಮ್ಮ ಹೊಟ್ಟೆ ತುಂಬಾ ತುಂಬಿದೆ. Now you fill with the word of God. ಮತ್ತು ದೇವರ ವಾಕ್ಯದಿಂದ ಕೂಡ ನೀವು ತುಂಬಲ್ಪಡ್ತೀರಾ. Amen. Amen. I'm so thankful for each and one, the one who have come from different places. ಬೇರೆ ಬೇರೆ ಊರುಗಳಿಂದ ಬಂದಂತ ಪ್ರತಿಯೊಬ್ಬರಿಗೋಸ್ಕರ ನಾನು ಖುಷಿಯಾಗಿದ್ದೇನೆ. I'm really thankful for each and every leaders. ಪ್ರತಿಯೊಬ್ಬರಿಗೋಸ್ಕರ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ. Hallelujah. Hallelujah. You have come from very far place. ನೀವು ಬೇರೆ ಬೇರೆ ದೂರ ಊರುಗಳಿಂದ ನೀವು ಬಂದಿದ್ದೀರಾ. Hallelujah. Hallelujah. Amen. Amen. The reason you have come from so far, ನೀವು ಅಷ್ಟು ದೂರದಿಂದ ಬರಲಿಕ್ಕೆ ಕಾರಣವೇನೆಂದರೆ it's because of Jesus. ಅದು ಯೇಸುವಿಗಾಗಿ. Amen. Amen. You have come from so far because only for one person, and his name is Jesus. ನೀವು ಅಷ್ಟು ದೂರದಿಂದ ಬಂದಿರುವುದು ಒಬ್ಬನೇ ಒಬ್ಬ ವ್ಯಕ್ತಿಗೋಸ್ಕರ, ಆತನ ಹೆಸರು ಯೇಸು. And he will never disappoints. ಮತ್ತು ಆತನು ನಿಮ್ಮನ್ನು ಯಾವತ್ತಿಗೂ ಕೂಡ ನಿರಾಶೆ ಪಡಿಸುವುದಿಲ್ಲ. Amen. Amen. You just close your eyes. ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. Keep your hands on your heart. ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಯನ್ನು ಇಡಿರಿ. Say after me this prayer. ನಾನು ಹೇಳಿದ ಹಾಗೆ ಈ ಪ್ರಾರ್ಥನೆಯನ್ನು ನೀವು ಹೇಳಿರಿ. My dear Holy Spirit of God. ನನ್ನ ಪ್ರೀತಿಯ ಪವಿತ್ರಾತ್ಮ ದೇವರೇ, Only you know my condition. ನನ್ನ ಪರಿಸ್ಥಿತಿ ನಿನಗೆ ಮಾತ್ರ ಗೊತ್ತು. And I pray, Father, ಮತ್ತು ತಂದೆ, ನಾನು ಪ್ರಾರ್ಥಿಸ್ತೇನೆ, help me to know about your dear son Jesus. ನಿನ್ನ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ನಾನು ತಿಳಿದುಕೊಳ್ಳಬೇಕು. No man can teach about your son Jesus. ನಿನ್ನ ಮಗನಾದ ಯೇಸುವಿನ ಬಗ್ಗೆ ಯಾವ ಮನುಷ್ಯನು ಕೂಡ ತಿಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. Only you, Lord. ನೀನು ಮಾತ್ರ ತಿಳಿಸಲಿಕ್ಕೆ ಸಾಧ್ಯ. Please teach me. ನನಗೆ ದಯವಿಟ್ಟು ಕಲಿಸಿಕೊಡಿರಿ. Help me. ನನಗೆ ಸಹಾಯ ಮಾಡಿರಿ. Help me. ನನಗೆ ಸಹಾಯ ಮಾಡಿರಿ. In Jesus' name. ಯೇಸುವಿನ ನಾಮದಲ್ಲಿ. Amen. Amen. Hallelujah. Hallelujah. Okay, turn with me to the book Luke 7. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11 to 16. 11ರಿಂದ 16ನೇ ವಚನ. You need to be very fast with me. We don't have time. Luke 7, 11 to 16. ಲೂಕ 7, 11ರಿಂದ 16ನೇ ವಚನ. ಸ್ವಲ್ಪ ಕಾಲದ ಮೇಲೆ
ಆತನು ನಾಯಿ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಬೆಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡನು. Hallelujah. ಹಾಲೆಲೂಯಾ. Today, whatever is dead in your life, ಇವತ್ತು ಏನು ನಿಮ್ಮ ಜೀವಿತದಲ್ಲಿ ಸತ್ತಿರುವಂತದ್ದಾಗಿದೆ, today it comes into the life. ಅದಕ್ಕೆ ಈ ದಿನದಲ್ಲಿ ಜೀವ ಬರಲಿಕ್ಕಿದೆ. Amen. ಆಮೆನ್. The God we serve, His name is the God of resurrection. ನಾವು ಸೇವಿಸುವಂತ ದೇವರು ಆತನ ಪುನರುತ್ಥಾನವನ್ನು ಕೊಡುವಂತ He ದೇವರಾಗಿದ್ದಾನೆ. has all the power to rise the people. ಆತನಿಗೆ ಸತ್ತವರನ್ನು ಎಬ್ಬಿಸುವುದಕ್ಕೆ ಪ್ರತಿಯೊಂದು ಶಕ್ತಿ ಆತನಲ್ಲಿದೆ. Just imagine, He has the power to rise the dead. Do you think that He don't have the power to rise you from the situation that you have going through? ನೀವು ಆಲೋಚನೆ ಮಾಡ್ರಿ, ಸತ್ತಂತವರನ್ನು ಎಬ್ಬಿಸಲಿಕ್ಕೆ ಶಕ್ತಿ ಇರುವಂತಹ ದೇವರು ನಿಮ್ಮ ಪರಿಸ್ಥಿತಿಗಳಿಂದ ನಿಮ್ಮನ್ನು ಪುನರುತ್ಥಾನ ಮಾಡಲು ಆತನಿಗೆ ಶಕ್ತಿ ಇಲ್ಲವಾ? Yes. ಇದೆ ಅಲ್ವಾ? Do you believe? ನೀವು ಅದನ್ನು ನಂಬುತ್ತೀರಾ? Hallelujah. Hallelujah. Okay, I'm going to give you the keys that going to help you lot now. ಈಗ ನಾನು ನಿಮಗೆ ಅದಕ್ಕೆ ಬೇಕಾದಂತ ಬೀಗದ ಕೈಗಳನ್ನು ಕೊಡ್ತೇನೆ, ಅದು ನಿಮಗೆ ಸಹಾಯ ಮಾಡುತ್ತದೆ. Hallelujah. Hallelujah. When the Lord saw her, He had a compassion on her. ಯಾವಾಗ ಸ್ವಾಮಿಯು ಆಕೆಯನ್ನು ನೋಡಿದನೋ ಆಕೆಯ ಮೇಲೆ ಯೇಸುವಿಗೆ ಕನಿಕರ ಬಂದಿತು. Jesus always has compassion on people. ಯೇಸುವಿಗೆ ಯಾವಾಗಲೂ ಜನರ ಮೇಲೆ ಕನಿಕರ ಇದ್ದೇ ಇರುತ್ತದೆ. Amen. ಆಮೆನ್. The moment He entered into the city called Nain, ಆ ಒಂದು ನಾಯಿ ಎಂಬ ಆ ಊರಿಗೆ ಯಾವಾಗ ಯೇಸು ಆತನು when ಬಂದನು, Jesus saw the people carrying the dead body, ಯೇಸು ಯಾವಾಗ ಸತ್ತಂತ ಆ ಶವವನ್ನು ಹೊತ್ತುಕೊಂಡು ಬರುವುದನ್ನು ನೋಡಿದನು, though He has the power to rise the dead, ಆ ಸತ್ತವನಿಗೆ ಎಬ್ಬಿಸಲು ಆತನಿಗೆ ಶಕ್ತಿ ಇದ್ದರೂ ಸಹ, but still he didn't went near the dead body. ಆದರೆ ಆತನು ಆ ಶವದ ಕಡೆಗೆ ಆತನು ಹೋಗಲಿಲ್ಲ. He first met the widow woman. ಆತನು ಮೊದಲು ವಿಧವೆಯಾದ ಸ್ತ್ರೀಯಳಿಗೆ ಭೇಟಿ Because ಮಾಡಿದನು. he saw the brokenness on that woman. ಯಾಕಂದ್ರೆ ಆ ಯೇಸು ಆ ಮುರಿದಂತ ಹೃದಯದಲ್ಲಿರುವಂತ ಆ ತಾಯಿಯನ್ನು ಅವನು ನೋಡಿದನು. She is widow. ಅವಳು ವಿಧವೆಯಾಗಿದ್ದಾಳೆ. And she lost his only dear son. ಮತ್ತು ಅದರೊಟ್ಟಿಗೆ ತನ್ನ ಮಗನನ್ನು ಅವಳು ಕಳೆದುಕೊಂಡಿದ್ದಾಳೆ. Just imagine the brokenness that women was carrying and walking in that road. ಆಲೋಚನೆ ಮಾಡಿರಿ, ನೀವು ಆ ಒಂದು ರಸ್ತೆಯಲ್ಲಿ ಆ ವಿಧವೆ ಯಾವ ರೀತಿಯಾಗಿ ಒಂದು ಮುರಿದ ಹೃದಯದೊಟ್ಟಿಗೆ ಅವರು ನಡೀತಾ ಇರಬಹುದು. Though Jesus has the power to rise the dead, He didn't went near the dead, He went to the women. ಯೇಸುವಿಗೆ ಸತ್ತವರನ್ನು ಬದುಕಿಸಲು ಶಕ್ತಿ ಇದ್ದರೂ ಸಹ ಆತನು ಆ ಶವದ ಕಡೆಗೆ ಹೋಗಲಿಲ್ಲ. ಆತನು ಆ ವಿಧವೆಯನ್ನು ಹುಡುಕಿಕೊಂಡು ಹೋದನು. He is ಹೋದನು. not a magician. ಆತನು ಏನು ಜಾದೂಗಾರನಲ್ಲ. Just imagine, if you and I have that power, we first will run and rise the dead. ಯಾಕಂದ್ರೆ ನಮಗೆ ಆ ಶಕ್ತಿ ಇರುವುದಾದರೆ ನಾವು ಓಡಿ ಹೋಗಿ ಮೊದಲು ಸತ್ತವರನ್ನು ಎಬ್ಬಿಸ್ತೇವೆ. Hallelujah. Hallelujah. ಹೌದಿಲ್ಲ? ಈಗ ನಮ್ಗೆ ಅಂತ ಏನೋ ಶಕ್ತಿ ತಂದ್ರೆ ಫಸ್ಟ್ ನಾವು ಶಕ್ತಿ ತೋರಿಸ್ತೀವಿ, ಹೌದಿಲ್ಲ? ನನ್ನ ಕಡೆ ಇದು ಐತಿ ನೋಡಂತ ತೋರಿಸ್ತೀವಿ ನಾವು. ಬಟ್ ಜೀಸಸ್ ಡಿಡ್ಂಟ್. He went and first comforted the widow women. ಆದರೆ ಆತನು ಆ ರೀತಿಯಾಗಿ ಶಕ್ತಿಯನ್ನು ತೋರಿಸಲಿಲ್ಲ, ಆ ವಿಧವೆಯ ಕಡೆಗೆ ಹೋಗಿ ಸಂತೈಸಿದನು ಆತನು. The Bible says, ಸತ್ಯವೇದ ಹೇಳುತ್ತದೆ, He had a compassion on her. ಆತನು ಅವಳ ಮೇಲೆ ಕನಿಕರ ತೋರಿಸಿದನು ಎಂಬುದಾಗಿ. And he said, ಮತ್ತು ಆತನು ಹೇಳಿದನು, when the Lord saw her, ಯಾವಾಗ ಸ್ವಾಮಿ ಅವಳನ್ನು ಕಂಡನು, He had a compassion on her. ಅವಳ ಮೇಲೆ ಯೇಸುವಿಗೆ ಕನಿಕರ The ಬಂದಿತು. God, the one who saw that widow woman, ಆ ವಿಧವೆಯಾದಂತ ಸ್ತ್ರೀಗಳನ್ನು ನೋಡಿದಂತಹ ದೇವರು, the same Jesus is seeing you. ಅದೇ ಯೇಸು ನಿಮ್ಮನ್ನು ಸಹಿತ ಆತನು ನೋಡ್ತಾ ಇದ್ದಾನೆ. He's seeing you. ಆತನು ನಿಮ್ಮನ್ನು ನೋಡ್ತಾ ಇದ್ದಾನೆ. And He had a compassion on you. ಮತ್ತು ಆತನು ನಿಮ್ಮ ಮೇಲೆ ಕನಿಕರವನ್ನು ತೋರಿಸ್ತಾ And the ಇದ್ದಾನೆ. first word He said to that woman, ಮತ್ತು ಮೊದಲನೆಯ ಶಬ್ದ ಆತನು ಆ ಸ್ತ್ರೀಗೆ ಹೇಳಿದ್ದು, do not weep. ನೀನು ಕಣ್ಣೀರು ಇಡಬೇಡ My dear ಎಂಬುದಾಗಿ. people of God, ನನ್ನ ಪ್ರೀತಿಯ ದೇವಜನರೇ, I don't know
in secretly, many people are crying in their rooms. ನನಗೆ ಗೊತ್ತಿಲ್ಲ, ಆದ್ರೆ ರಹಸ್ಯವಾಗಿ ನೀವು ಕೋಣೆಯಲ್ಲಿ ಕುಳಿತುಕೊಂಡು ಯಾರಿಗೆ ಗೊತ್ತಿಲ್ಲದೆ ನೀವು ಅಳುತ್ತಿರಬಹುದು. There is so many dead things that you are going through on your ways. ಬಹಳಷ್ಟು ಸತ್ತಂತ ದಾರಿಗಳಲ್ಲಿ ನೀವು ಹೋಗ್ತಾ It ಇರಬಹುದು. may be your business. ಅದು ನಿಮ್ಮ ವ್ಯಾಪಾರವಾಗಿರಬಹುದು, It may be your job. ಅದು ನಿಮ್ಮ It ಉದ್ಯೋಗವಾಗಿರಬಹುದು, may be your pregnancy. ಅದು ನಿಮ್ಮ ಒಂದು ಗರ್ಭಧಾರಣೆ It ಆಗಿರಬಹುದು, may be your marriage. ಅದು ನಿಮ್ಮ ಮದುವೆ It may ಆಗಿರಬಹುದು. be anything. If that is dead that you are going through, my Lord says, I have seen you. ನೀವು ಯಾವುದೇ ಒಂದು ಸ್ಥಿತಿಯಲ್ಲಿ ನೀವು ಸತ್ತವರ ಹಾಗೆ ಇದ್ದರೂ ಸಹಿತ ನನ್ನ ದೇವರು ಹೇಳ್ತಾ ಇದ್ದಾನೆ, ನಾನು ಇದ್ದೇನೆ. My dear people of God, ನನ್ನ ಪ್ರೀತಿಯ ದೇವ ಜನರೇ, He is saying that I have a compassion on you. ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ನನಗೆ ಕನಿಕರ ಇದೆ. Just you lift up your hands and say, thank you Jesus for having compassion on me. ನೀವು ಕೈಗಳನ್ನೆತ್ತಿ ಯೇಸುವಿಗೆ ಹೇಳಿರಿ, ನನ್ನ ಮೇಲೆ ನಿನ್ನ ಕನಿಕರ ಇರುವುದಕ್ಕೋಸ್ಕರ ನಿನಗೆ ಸ್ತೋತ್ರ. Hallelujah. Hallelujah. If you believe that Jesus had a compassion on you, ನೀವು ನಂಬುವುದಾದರೆ ಯೇಸುವಿನ ಕನಿಕರ ನಿಮ್ಮ ಮೇಲೆ ಇದೆ ಎಂಬುದಾಗಿ, and then the God says, ಮತ್ತು ದೇವರು ನಿಮಗೆ ಹೇಳ್ತಾ ಇದ್ದಾನೆ, I have saw you, my dear daughter, my dear son. ನನ್ನ ಪ್ರಿಯಳಾದಂತ ಮಗಳೇ, ನನ್ನ ಪ್ರಿಯನಾದಂತ ಮಗನೇ, ನಾನು ನಿನ್ನನ್ನು ನೋಡಿದ್ದೇನೆ. Do not weep. ನೀನು ಕಣ್ಣೀರಿಡಬೇಡ. Do not weep. ನೀನು ಕಣ್ಣೀರಿಡಬೇಡ. If you believe in Jesus, ನೀವು ಯೇಸುವಿನಲ್ಲಿ ನಂಬುವುದಾದರೆ, if you really believe in Jesus, ನೀವು ನಿಜವಾಗಿಯೂ ಯೇಸುವನ್ನು ನಂಬುವುದಾದರೆ, today will definitely you will see the power of God Almighty. ಈ ದಿನದಲ್ಲಿ ನಿಜವಾಗಿಯೂ ನೀವು ಸರ್ವಶಕ್ತನಾದ ದೇವರ ಶಕ್ತಿಯನ್ನು ನೋಡ್ತೀರಾ. Hallelujah. Hallelujah. The widow woman, ಆ ವಿಧವೆಯ ಸ್ತ್ರೀಯು she poured out her pain to Jesus. ಯೇಸುವಿನ ಮುಂದೆ ತನ್ನಲ್ಲಿರುವಂತ ಪ್ರತಿಯೊಂದು ನೋವನ್ನು ಹೇಳಿಕೊಂಡಳು. Rabbi. ಯಜಮಾನನೇ, Rabbi means ಗುರುವೇ, Rabbi, ಗುರುವೇ, I have lost my husband. ನಾನು ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ. Now I lost my son. ಈಗ ನನಗೆ ಒಬ್ಬನೇ ಇದ್ದಂತ I ಮಗನನ್ನು ಸಹಿತ don't have ಕಳೆದುಕೊಂಡಿದ್ದೇನೆ. any hopes in me. ನನ್ನಲ್ಲಿ ಯಾವುದೇ ಒಂದು ನಿರೀಕ್ಷೆ ಇಲ್ಲ. Jesus said, ಯೇಸು ಹೇಳಿದನು, I am the hope to you. ನಾನೇ ನಿನಗೆ ನಿರೀಕ್ಷೆಯಾಗಿದ್ದೇನೆ. I am the resurrector to you. ನಾನೇ ನಿನಗೆ And ಪುನರುತ್ಥಾನವನ್ನು I have all ತರಿಸಿಕೊಡ್ತೇನೆ. the powers to rise your son. ಮತ್ತು ನಿನ್ನ ಮಗನನ್ನು ಸತ್ತವರೊಳಗಿಂದ ಎಬ್ಬಿಸಲಿಕ್ಕೆ ನನಗೆ ಶಕ್ತಿ ಇದೆ. Hallelujah. Hallelujah. The moment Jesus comforted, ಯಾವ ಒಂದು ಗಳಿಗೆಯಲ್ಲಿ ಯೇಸು ಆ ಸ್ತ್ರೀಗೆ ಸಂತೈಸಿದನು. if you really want to see the power of God in your life, ದೇವರ ಒಂದು ಸಂಪೂರ್ಣ ಶಕ್ತಿ ನಿಮ್ಮ ಜೀವಿತದ ಮೇಲೆ ನೀವು ನೋಡ ಬಯಸಿದರೆ, the number one, first you need to be comforted. ಮೊದಲನೆಯದು ನೀವು ಸಂತೈಸುವಿಕೆಯನ್ನು ಹೊಂದಬೇಕು. Comfortness has the power of God. ಸಂತೈಸುವಿಕೆಯಲ್ಲಿ ದೇವರ ಒಂದು ಶಕ್ತಿ ಇದೆ. She first was comforted. ಮೊದಲು ಆ ವಿಧವೆ ಸ್ತ್ರೀ ಸಂತೈಸುವಿಕೆಯನ್ನು ಹೊಂದಿಕೊಂಡಳು. Someone great prophet has come and met me. ಯಾರೋ ಒಬ್ಬ ದೊಡ್ಡ ಪ್ರವಾದಿಯು ಬಂದು ನನ್ನನ್ನು ಭೇಟಿಯಾಗಿದ್ದಾನೆ. If you believe the same prophet is met you in this evening, ಅದೇ ರೀತಿಯಾಗಿ ನೀವು ನಂಬುವುದಾದರೆ ಒಬ್ಬ ಪ್ರವಾದಿಯು ನಿಮ್ಮನ್ನು ಭೇಟಿಯಾಗಿದ್ದಾನೆ. my Lord, my Jesus says to you, my dear people of God, ನನ್ನ ಪ್ರೀತಿಯ ದೇವ ಜನರೇ, ನನ್ನ ಕರ್ತನು, ನನ್ನ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, do not weep. ನೀವು ಕಣ್ಣೀರಿಡಬೇಡಿರಿ. I know for sure you have come from very far, because the Jesus will definitely do it for you. ಏಕೆಂದರೆ ನನಗೆ ಗೊತ್ತು, ನಿಶ್ಚಯವಾಗಿ ನೀವು ಬಹಳಷ್ಟು ದೂರದಿಂದ ಬಂದಿದ್ದೀರಾ. ಯೇಸು ನಿಮಗೆ ಅದ್ಭುತವನ್ನು ಮಾಡೇ ಮಾಡ್ತಾನೆ. The first word Jesus saying to you, ಮೊದಲನೇ ಶಬ್ದ ಯೇಸು ನಿಮಗೆ ಹೇಳುವುದು, the first word my Lord says to you, ನನ್ನ ದೇವರು ಹೇಳುವಂತ ಮೊದಲನೇ ಮಾತು, do not weep. ನೀವು ಕಣ್ಣೀರು ಇಡಬೇಡಿರಿ, I am there with you. ನಾನೇ ನಿಮ್ಮೊಂದಿಗಿದ್ದೇನೆ. The Bible says, ಸತ್ಯವೇದ ಹೇಳುತ್ತದೆ, Jesus went near that open coffin, ಆ ಒಂದು ತೆರೆದಂತ ಸಮಾಧಿಯ ಬಳಿಗೆ ಯೇಸು ಹೋದನು. and he touched the open coffin, ಆ ಒಂದು ಚಟ್ಟವನ್ನು ಯೇಸು ಮುಟ್ಟಿದನು. and the Lord says, ಮತ್ತು ಕರ್ತನು ಹೇಳ್ತಾ ಇದ್ದಾನೆ, young man, ಓ ಯೌವನಸ್ಥನೇ, rise. ಎದ್ದೇಳು The Bible ಎಂಬುದಾಗಿ says, ಸತ್ಯವೇದ the ಹೇಳುತ್ತದೆ, young dead man rised up. ಸತ್ತಂತ ವ್ಯಕ್ತಿ ಆ ಒಂದು ಕ್ಷಣದಲ್ಲಿಯೇ ಎದ್ದು ಕೂತನು. Everyone were shocked to see the Lord Jesus, what he has done there. ಯೇಸು ಮಾಡಿದಂತ ಆತನ ಶಕ್ತಿಯನ್ನು ನೋಡ್ಲಿಕ್ಕೆ ಎಲ್ಲ ಜನರು Whenever ಆಶ್ಚರ್ಯಪಟ್ಟರು. the people sees the power of Jesus, ಯಾವಾಗೆಲ್ಲ ಯೇಸುವಿನ ಶಕ್ತಿಯನ್ನು ಜನರು ನೋಡ್ತಾರೋ, only then they believe. ಆಗ ಮಾತ್ರ ಜನರು ನಂಬ್ತಾರೆ. The Bible says, ಸತ್ಯವೇದ ಹೇಳುತ್ತದೆ, the fear of God came on that place. ಆ ಒಂದು ಸ್ಥಳದ ಮೇಲೆ ದೇವರ ಭಯ ಇಳಿದು ಬಂತು. If you really want to live the life of fearness,
ನೀವು ಆ ಒಂದು ಭಯದ ಜೀವಿತ ನೀವು ಜೀವಿಸಬೇಕಂದ್ರೆ first you need to have the comfortness. ಮೊದಲು ದೇವರ ಒಂದು ಸಂತೈಸುವಿಕೆ ನಿಮಗೆ ಬೇಕು. Amen. ಆಮೆನ್. I don't know whatever situations you are going through. ನನಗೆ ಗೊತ್ತಿಲ್ಲ ಯಾವ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ. I know for sure that you are going through very tough times. ನನಗೆ ನಿಶ್ಚಯವಾಗಿ ಗೊತ್ತು ನೀವು ಬಹಳಷ್ಟು ಕಠಿಣ ಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂತ ಹೇಳಿ. Some people are broken because they have lost in the business. ಬಹಳಷ್ಟು ಜನರು ಅವರು ಮುರಿದ ಹೃದಯದಿಂದ ಬಂದಿದ್ದಾರೆ, ಯಾಕಂದ್ರೆ ಅವರು ವ್ಯಾಪಾರದಲ್ಲಿ ಅವರು ಬಿದ್ದು ಹೋಗಿದ್ದಾರೆ. Some people are searching for the good job but still they are not getting the good job. ಕೆಲವೊಂದಿಷ್ಟು ಜನರು ಅವರು ಒಳ್ಳೆಯ ಒಂದು ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ, ಆದ್ರೆ ಅವರಿಗೆ ಅದು ಸಿಗ್ತಾ ಇಲ್ಲ. Some people are trying for the pregnancy, trying. ಆದ್ರೆ ಇನ್ನು ಕೆಲವೊಂದಿಷ್ಟು ಜನರು ಮಕ್ಕಳಿಗೋಸ್ಕರ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. There are some people their marriage life is not good. ಇನ್ನು ಕೆಲವೊಂದಿಷ್ಟು ಜನರ ಜೀವಿತದಲ್ಲಿ ಮದುವೆ ಜೀವಿತ ಸರಿಯಾಗಿಲ್ಲ. Some people they have lost their what they say health. ಇನ್ನು ಕೆಲವೊಂದಷ್ಟು ಜನರು ಅವರ ಆರೋಗ್ಯವನ್ನು ಕಳೆದುಕೊಂಡಿದ್ದಾರೆ. My Lord says to each and every one, ಆದ್ರೆ ನನ್ನ ದೇವರು ಪ್ರತಿ ಒಬ್ಬೊಬ್ಬರಿಗೂ ಆತನು ಹೇಳ್ತಾ ಇದ್ದಾನೆ, do not weep, I am with you. ನೀವು ಕಣ್ಣೀರು ಇಡಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ. Only when you are comforted, ಯಾವಾಗ ನೀವು ಸಂತೈಸುವಿಕೆಯನ್ನು you ಹೊಂದಿಕೊಳ್ಳುತ್ತೀರೋ, see the power of God. ನೀವು ದೇವರ ಶಕ್ತಿಯನ್ನು ನೀವು ನೋಡ್ತೀರಾ. That power of God will turn into the fear of God in your life. ಆ ಒಂದು ದೇವರ ಶಕ್ತಿಯೇ ಅದು ಬದಲಾಗಿ ದೇವರ ಭಯವಾಗಿ ನಿಮ್ಮ ಜೀವಿತದ ಮೇಲೆ So many ಅದು people ಮಾರ್ಪಡುತ್ತದೆ. they want to live a holy life. ಬಹಳಷ್ಟು ಜನರು ಅವರು ಪರಿಶುದ್ಧ ಜೀವಿತವನ್ನು ಜೀವಿಸಲು ಅವರು ಬಯಸ್ತಾರೆ. The reason they could not, ಆದ್ರೆ ಅವರು ಆ ರೀತಿಯಾಗಿ ಜೀವಿಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲದೆ ಇರೋದು, because they have not experienced the power of God. ಏಕೆಂದ್ರೆ ದೇವರ ಶಕ್ತಿಯನ್ನು ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಾ ಇಲ್ಲ. Amen. ಆಮೆನ್. My dear people of God, ನನ್ನ ಪ್ರೀತಿಯ ದೇವ ಜನರೇ, be comforted. ನೀವು ಸಂತೈಸುವಿಕೆಯನ್ನು ಹೊಂದಿರಿ. Be comforted. ಸಂತೈಸುವಿಕೆಯನ್ನು ಹೊಂದಿಕೊಳ್ಳಿರಿ. Be comforted. ಸಂತೈಸುವಿಕೆಯನ್ನು Oh, ಹೊಂದಿಕೊಳ್ಳಿರಿ. Jesus is with you. ಯೇಸುವು ನಿಮ್ಮೊಟ್ಟಿಗೆ ಇದ್ದಾನೆ. The one who raised the young man. ಆ ಯೌವನಸ್ಥನನ್ನು ಎಬ್ಬಿಸಿದಂತಹ ದೇವರು, The same Jesus is with you. ಅದೇ ಯೇಸು ನಿಮ್ಮೊಟ್ಟಿಗೆ ಕೂಡ You ಆತನಿದ್ದಾನೆ. will definitely see the breakthrough in your life from now onwards. ಈ ಸಮಯದಿಂದ ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಬಿಡುಗಡೆಯನ್ನು ನೀವು ಕಾಣ್ತೀರಾ. There was one man who was sitting in Jericho. ಯೆರಿಕೋನಲ್ಲಿ ಒಬ್ಬ ವ್ಯಕ್ತಿ ಆತನು ಕುಳಿತುಕೊಂಡಿದ್ದನು, And he's a blind man. ಮತ್ತು ಆತನಿಗೆ ಕಣ್ಣೀರಿರಲಿಲ್ಲ. From the born he was totally blind. ಆತನು ಒಬ್ಬ ಹುಟ್ಟು ಕುರುಡನಾಗಿದ್ದನು. And his name is Bartimaeus. ಆತನ ಹೆಸರು ಬಾರ್ತಿಮಯನು ಎಂಬುದಾಗಿ. Jesus was just walking by from that road. ಆ ಒಂದು ರಸ್ತೆಯಲ್ಲಿ ಯೇಸು ಆತನು ನಡೆದುಕೊಂಡು ಆತನು ಹೋಗ್ತಾ ಇದ್ದನು. Somehow you heard about Jesus. ಯಾವುದೋ ಒಂದು ರೀತಿಯಲ್ಲಿ ಆತನು ಯೇಸುವಿನ ಬಗ್ಗೆ ಕೇಳಿದನು. There is a man called Jesus and he has the power to open the blind eyes. ಒಬ್ಬ ವ್ಯಕ್ತಿ ಯೇಸು ಎಂಬ ವ್ಯಕ್ತಿ ಇದ್ದಾನೆ, ಆತನು ನಿನ್ನ ಕಣ್ಣುಗಳನ್ನು ತೆರೆಯಲಿಕ್ಕೆ ಆತನ ಶಕ್ತಿ ಇದೆ ಎಂಬುದಾಗಿ ಕೇಳಿದನು. And he was cried, "Oh son of David, have mercy on me." ಮತ್ತು ಆ ಕುರುಡನು ಕೂಗ್ತಾ ಇದ್ದಾನೆ, ಓ ದಾವೀದ ಕುಮಾರನೇ, ನನ್ನ ಮೇಲೆ ಕರುಣೆ ತೋರಿಸು And ಅಂತ. Jesus stopped ಮತ್ತು ಯೇಸು ಅಲ್ಲೇ ನಿಂತನು. and he said, "Call him." ಮತ್ತು ಆತನು ತಿರುಗಿ ಹೇಳ್ತಾ ಇದ್ದಾನೆ, ಅವನಿಗೆ ಕರೆದುಕೊಂಡು ಬನ್ರಿ ಅಂತ ಹೇಳಿ. The moment Jesus stopped, ಯಾವ ಒಂದು ಗಳಿಗೆಯಲ್ಲಿ ಯೇಸು ನಿಂತುಕೊಂಡನು, he showed his mercy upon him. ಯೇಸುವಿನ ಕರುಣೆಯನ್ನು ಆ ವ್ಯಕ್ತಿಗೆ ಆತನು ತೋರಿಸಿದನು. Hallelujah. ಹಾಲೆಲೂಯಾ. Amen. ಆಮೆನ್. They brought the blind man. ಅವರು ಆ ಕುರುಡನನ್ನು ಕರೆದುಕೊಂಡು ಬಂದರು. The first question Jesus asked him, ಮೊದಲನೇ ಪ್ರಶ್ನೆ ಯೇಸು ಆ ಕುರುಡನಿಗೆ "Do ಕೇಳಿದ್ದು, you believe that I can?" ನಾನು ನಿನಗೆ ಕಣ್ಣು ಕೊಡ್ಲಿಕ್ಕೆ ಆಗತ್ತೆ ಎಂಬುದಾಗಿ ನೀನು ನಂಬುತ್ತೀಯಾ ಎಂಬುದಾಗಿ. What he said? ಏನ್ ಹೇಳಿದನು ಆತನು? He said, "Yes, Lord." ಆತನು ಹೇಳಿದನು, ಹೌದು ಕರ್ತನೇ. "And what you want?" ಮತ್ತು ನಿನಗೆ ಏನು ಬೇಕು? And he said, "Lord, I want to see." ಮತ್ತು ಆತನು ಹೇಳಿದನು, ನಾನು ನೋಡಬೇಕು. He didn't ask any money. ಆತನು ದುಡ್ಡನ್ನು ಕೇಳಲಿಲ್ಲ. He didn't ask any riches. ಆತನು ಏನೋ ಒಂದು ಶ್ರೀಮಂತಿಕೆಯನ್ನು ಕೇಳಲಿಲ್ಲ. He didn't ask anything. ಆತನು ಏನನ್ನು ಕೂಡ ಆತನು He ಕೇಳಲಿಲ್ಲ. asked, "Lord, let my eyes be opened." ಆತನು ಹೇಳಿದನು, ದೇವರೇ ನನ್ನ ಕಣ್ಣುಗಳನ್ನು ತೆರಿ The ಎಂಬುದಾಗಿ. Bible says, ಸತ್ಯವೇದ ಹೇಳುತ್ತದೆ, "Your faith has made you whole." ನಿನ್ನ ನಂಬಿಕೆಯೇ ನಿನಗೆ ಆ ಒಂದು ಕಣ್ಣನ್ನು ಕೊಟ್ಟಿದೆ The Bible ಎಂಬುದಾಗಿ. says, ಸತ್ಯವೇದ ಹೇಳುತ್ತದೆ, immediately his eyes was open. ಆ ಕ್ಷಣವೇ ಆತನ ಕಣ್ಣುಗಳು ಅವು ತೆರೆಯಲ್ಪಟ್ಟವು. Hallelujah. ಹಾಲೆಲೂಯಾ. Faith has the power to see the God's miracle life in your life. ನಂಬಿಕೆಯು ದೇವರು ಮಾಡುವಂತ ಶಕ್ತಿ ಮತ್ತು ಆತನ ಕಾರ್ಯಗಳನ್ನು ನೋಡಲಿಕ್ಕೆ ಅದು ಸಹಾಯ ಮಾಡುತ್ತೆ. Every day
every day, every morning he used to get up, his eyes was blind. ಪ್ರತಿ ದಿನ ಆತನು ಬೆಳಿಗ್ಗೆ ಏಳ್ತಿದ್ದ, ಆದ್ರೆ ಆತನ ಕಣ್ಣುಗಳು ಯಾವಾಗಲೂ ಕುರುಡಾಗಿರ್ತಿದ್ವು. But that day, the moment he met Jesus, ಆದ್ರೆ ಆ ಒಂದು ದಿನ, ಒಂದು ಕ್ಷಣ ಯೇಸುವನ್ನು ಭೇಟಿಯಾದಾಗ eyes was open. ಆತನ ಕಣ್ಣು ತೆರೆಯಲ್ಪಡ್ತು. And the number 2, ಎರಡನೆಯದ್ದು, he was a beggar. ಆತನು ಭಿಕ್ಷೆ ಬೇಡುವಂತ ವ್ಯಕ್ತಿಯಾಗಿದ್ದನು. From that day onwards, ಆ ದಿನದಿಂದ he left his beggarcy ಆತನು ಆ ಒಂದು ಭಿಕ್ಷೆ ಬೇಡುವಂತ ಕೆಲಸವನ್ನು ಆತನು ಬಿಟ್ಟನು. and he started to walk and work and earn money. ಆತನು ನಡೆದಾಡಲಿಕ್ಕೆ ಪ್ರಾರಂಭಿಸಿದನು ಮತ್ತು ಆತನು ದುಡಿಯಲಿಕ್ಕೆ ಪ್ರಾರಂಭಿಸಿದನು. Hallelujah. Hallelujah. See, Jesus turned his life. ಏಕೆಂದ್ರೆ ಯೇಸು ಆತನ ಜೀವಿತವನ್ನು ಆತನು He ಬದಲಾಯಿಸಿದನು. was a blind beggar. ಏಕೆಂದ್ರೆ ಆತನೊಬ್ಬ ಕುರುಡನಾದ The ಭಿಕ್ಷುಕನು. moment he encountered Jesus, ಯಾವ ಒಂದು ಗಳಿಗೆಯಲ್ಲಿ ಆತನು ಯೇಸುವನ್ನು his eyes ಭೇಟಿಯಾದನು, was open. ಆತನ ಕಣ್ಣುಗಳು Now ತೆರೆಯಲ್ಪಟ್ಟವು. he started to work and earn the money. ಈಗ ಆತನು ಕೆಲಸ ಮಾಡಿ ಆತನು ದುಡಿಯಲಿಕ್ಕೆ ಪ್ರಾರಂಭ ಮಾಡಿದನು. If you're spiritually dead, ನೀವು ಆತ್ಮಿಕವಾಗಿ if ಸತ್ತವರಾಗಿದ್ದರೆ, you're spiritually blind, ನೀವು ಆತ್ಮಿಕವಾಗಿ there ಕುರುಡರಾಗಿದ್ದರೆ, is only one person who can help you, ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಮಾತ್ರ ನಿಮಗೆ ಸಹಾಯ ಮಾಡಲಿಕ್ಕೆ and his ಸಾಧ್ಯ. name is Jesus. ಮತ್ತು ಆತನ ಹೆಸರು ಯೇಸು. Hallelujah. ಹಾಲೆಲೂಯಾ. My dear people of God, ನನ್ನ ಪ್ರೀತಿಯ ದೇವ ಜನರೇ, Jesus is the only solution for each and every problem. ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ಪರಿಸ್ಥಿತಿಗಳಿಗೆ ಯೇಸು ಮಾತ್ರ ಆತನೇ ಪರಿಹಾರ. And he can do anything. ಮತ್ತು ಆತನು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ. Amen. ಆಮೆನ್. Hallelujah. ಹಾಲೆಲೂಯಾ.